ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 6th ಕ್ಲಾಸ್ 4th ಪೋಯಮ್ ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಎಂಬ ಘಟಕದ ಕುರಿತು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಪದ್ಯದ ಪ್ರಿಪ್ರೇಟರಿ ಆ್ಯಕ್ಟಿವಿಟಿಯನ್ನು ಕೂಡ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವು ಪ್ರಮುಖವಾದ ಪ್ರಶ್ನೆಗಳನ್ನು ನೀಡಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನಾವು ಪಾಠದ ಅಲ್ಪ ಸಾರಾಂಶವನ್ನು ತಿಳಿದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಫಸ್ಟ್ ಕ್ವೆಶನ್, ನೇಮ್ ಸಮ್ ಆಫ್ ದಿ ಥಿಂಗ್ಸ್ ದಟ್ ಆರ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ದ ಸನ್, ದ ಮೂನ್ ಆ್ಯಂಡ್ ದ ಸ್ಟಾರ್ಸ್ ಆರ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಇನ್ ದಿಸ್ poem. The poet has used many adjectives in this poem. Can you guess them and make a list of some of the adjectives he has used in the poem? Bright and beautiful, great and small, wise and wonderful, little flower, little bird, glowing colors, tiny wings, rich man, poor man, purple-headed mountains, cold wind, pleasant summer, ripe fruits, tall trees. Third question, the title of the poem is All Things Bright and Beautiful. What do you think the poem is about? Guess. In this poem, the poet says that God created everything. We are only using what he has created. ವಿದ್ಯಾರ್ಥಿಗಳೇ, ಪದ್ಯದ ಪ್ರಿಪ್ರೇಟರಿ ಆ್ಯಕ್ಟಿವಿಟಿಯನ್ನು ತಿಳಿದುಕೊಂಡಿದ್ದೀರಿ. ಈಗ ಪದ್ಯ ಭಾಗದ ವಿವರಣೆ ಹಾಗೂ ಹೊಸ ಪದಗಳ ಅರ್ಥವನ್ನು ಕೂಡ ನಾವು ತಿಳಿದುಕೊಳ್ಳೋಣ. ಫಸ್ಟ್ ಪ್ಯಾರಾ ಗಮನಿಸೋಣ ವಿದ್ಯಾರ್ಥಿಗಳೇ. ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ಆಲ್ ಥಿಂಗ್ಸ್ ಇನ್ ದಿ ವರ್ಲ್ಡ್ ಆರ್ ಸೋ ಬ್ಯೂಟಿಫುಲ್ ಟು ಲುಕ್ ಆಟ್. ಪ್ರಪಂಚದಲ್ಲಿರುವಂಥ ಎಲ್ಲ ವಸ್ತುಗಳು ನೋಡಲು ತುಂಬ ಸುಂದರವಾಗಿವೆ. ಬ್ರೈಟ್ ಹೊಳೆ, ಬ್ಯೂಟಿಫುಲ್ ಸುಂದರ. ಆಲ್ ಕ್ರಿಯೇಟರ್ಸ್ ಗ್ರೇಟ್ ಆ್ಯಂಡ್ ಸ್ಮಾಲ್. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಜೀವಿಗಳು ಕಂಡುಬರುತ್ತವೆ, ಅತ್ಯಂತ ಚಿಕ್ಕ ಕೂಡ ಕಾಣಿಸುತ್ತವೆ. ಅಂದರೆ ಅತ್ಯಂತ ದೊಡ್ಡ ಪ್ರಾಣಿಗಳು ಇವೆ, ಅತ್ಯಂತ ಚಿಕ್ಕ ಪ್ರಾಣಿಗಳು ಇವೆ. ಆಲ್ ಥಿಂಗ್ಸ್ ವೈಸ್ ಆ್ಯಂಡ್ ವಂಡರ್ಫುಲ್. ಪ್ರತಿಯೊಂದು ಜೀವಿಯೂ ಒಂದೊಂದು ಜಾಣ್ಮೆ ಹಾಗೂ ಅವುಗಳು ಅತಿಯಾದ ಜಾಣ್ಮೆ ಕಂಡು ನಮಗೆ ಆಶ್ಚರ್ಯವೂ ಕೂಡ ಆಗುತ್ತದೆ. ಅಂದರೆ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಪ್ರಾಣಿಯಲ್ಲಿ ಒಂದೊಂದು ವಿಶೇಷ ಗುಣಲಕ್ಷಣಗಳು ಕಂಡು ಬರ್ತವೆ. ಅವು ಅದರಲ್ಲಿ ನುರಿತರಾಗಿರ್ತವೆ. ವಿದ್ಯಾರ್ಥಿಗಳೇ, ದ ಲಾರ್ಡ್ ಗಾಡ್ ಮೇಡ್ ದೆಮ್ ಆಲ್. ದೇವರು ಈ ಪ್ರಪಂಚದಲ್ಲಿರುವ ಎಲ್ಲ ಜೀವಿಗಳನ್ನು ಹಾಗೂ ವಸ್ತುಗಳನ್ನು ಸೃಷ್ಟಿಸಿದ್ದಾನೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಸೆಕೆಂಡ್ ಪ್ಯಾರಾ, ಈಚ್ ಲಿಟಲ್ ಫ್ಲವರ್ಸ್ ದ್ಯಾಟ್ ಓಪನ್. ಪ್ರತಿಯೊಂದು ಚಿಕ್ಕ ಹೂಗಳು ಕೂಡ ಅರಳುತ್ತವೆ. ಅಂದರೆ ಚಿಕ್ಕ ಹೂ ಅದಂತೆ ಅರಳದೇ ಇರೋದಲ್ಲ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳು. ಅಂದರೆ ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕ ಹೂವು ಇದೆ ಹಾಗೂ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹೂಗಳು ಕೂಡ ಇವೆ. ವಿದ್ಯಾರ್ಥಿಗಳೇ, ಈಚ್ ಪ್ರತಿಯೊಂದು, ಲಿಟಲ್ ಚಿಕ್ಕ, ಓಪನ್ಸ್ ಅರಳು. ಈಚ್ ಲಿಟಲ್ ಬರ್ಡ್ ದ್ಯಾಟ್ ಸಿಂಗ್ಸ್. ನೋಡಿ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಚಿಕ್ಕ ಪಕ್ಷಿಯೂ ಕೂಡ ಸಮುದ್ರವಾಗಿ ಹಾಡುತ್ತದೆ. ಕೇವಲ ದೊಡ್ಡ ಪಕ್ಷಿಗಳು ಮಾತ್ರ ಅಲ್ಲ, ಚಿಕ್ಕ ಪಕ್ಷಿಗಳು ಕೂಡ ಸಮುದ್ರವಾಗಿ ಹಾಡ್ತವೆ. ಹಿ ಮೇಡ್ ದೇರ್ ಗ್ಲೋವಿಂಗ್ ಕಲರ್ಸ್. ನೋಡಿ, ದೇವರು ಹೂಗಳನ್ನು ಪ್ರಕಾಶಿಸುವ ಬಣ್ಣಗಳಿಂದ ತಯಾರಿಸಿದ್ದಾನೆ. ಅಂದರೆ ವಿವಿಧ ರೀತಿಯ ಬಣ್ಣಗಳಿಂದ ಕೂಡಿದಂಥ ಹೂಗಳು ಪ್ರಕೃತಿಯಲ್ಲಿ ಸಿಗುತ್ತವೆ. ವಿದ್ಯಾರ್ಥಿಗಳೇ, ಹಿ ಮೇಡ್ ದೇರ್ ಟೈನಿ ವಿಂಗ್ಸ್. ದೇವರು ಚಿಕ್ಕ ಪಕ್ಷಿಗಳಿಗೆ ಚಿಕ್ಕದಾದ ರೆಕ್ಕೆಗಳನ್ನು ಕೂಡ ಸೃಷ್ಟಿಸಿದ್ದಾನೆ. ಎಷ್ಟೊಂದು ಸೂಕ್ಷ್ಮವಾದ ಪಕ್ಷಿಗಳಿರ್ತವೆ ವಿದ್ಯಾರ್ಥಿಗಳೇ ಪ್ರಪಂಚದಲ್ಲಿ. ಆ ಚಿಕ್ಕ ಪಕ್ಷಿಯೂ ಕೂಡ ಚಿಕ್ಕದಾದಂಥ ರೆಕ್ಕೆಗಳನ್ನು ಮಾಡಿದ್ದಾನೆ. ಇನ್ನು ಥರ್ಡ್ ಪ್ಯಾರಾ ವಿದ್ಯಾರ್ಥಿಗಳೇ, ದ ರಿಚ್ ಮ್ಯಾನ್ ಇನ್ ಹೀಸ್ ಕ್ಯಾಸ್ಟಲ್. ರಿಚ್ ಶ್ರೀಮಂತ, ಕ್ಯಾಸ್ಟಲ್ ಕೋಟೆ. ಶ್ರೀಮಂತರು ಕೋಟೆಯ ಒಳಗಡೆ ಇರುವ ಅರಮನೆಯಲ್ಲಿ ಇರ್ತಾರೆ. ದ ಪೂರ್ ಮ್ಯಾನ್ ಆಟ್ ಹೀಸ್ ಗೇಟ್. ಆದರೆ ಬಡವ ಅರಮನೆಯ ಬಾಗಿಲೇ ಬಳಿ ಇರ್ತಾನೆ. ಹಿ ಮೇಡ್ ದೆಮ್ ಹೈ ಆ್ಯಂಡ್ ಲೋ. ದೇವರು ನಮ್ಮನ್ನು ಬಡವರನ್ನಾಗಿಯೂ ಮಾಡಿದ್ದಾನೆ, ಶ್ರೀಮಂತರನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಆರ್ಡರ್ಡ್ ದೇರ್ ಎಸ್ಟೇಟ್. ಅದು ಕೇವಲ ಆಸ್ತಿಯ ಅನುಸಾರವಾಗಿ ಮಾತ್ರ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಇಬ್ಬರನ್ನೂ ಸೃಷ್ಟಿ ಮಾಡಿದ್ದಾನೆ, ಬಡವನನ್ನು ಸೃಷ್ಟಿ ಮಾಡಿದ್ದಾನೆ, ದೇವರು ಶ್ರೀಮಂತರನ್ನು ಸೃಷ್ಟಿ ಮಾಡಿದ್ದಾನೆ. ವಿದ್ಯಾರ್ಥಿಗಳೇ, ಬಡವರಾಗಿ ಹುಟ್ಟಿರ್ಬೋದು ವಿದ್ಯಾರ್ಥಿಗಳೇ, ಆದರೆ ಬಡವರಾಗಿ ನಾವು ಸಾಯಬಾರದು. ಅಂದರೆ ಏನನ್ನಾದರೂ ನಾವು ಸಾಧಿಸುವಂಥ ಛಲವಿದ್ದರೆ ನಾವು ಕೂಡ ಶ್ರೀಮಂತರಾಗಬಹುದು ವಿದ್ಯಾರ್ಥಿಗಳೇ. ಇನ್ನು ಫೋರ್ತ್ ಪ್ಯಾರಾ ನೋಡೋಣ ವಿದ್ಯಾರ್ಥಿಗಳೇ.
ದ ಪರ್ಪಲ್ ಹೆಡೆಡ್ ಮೌಂಟೇನ್ಸ್, ದ ರಿವರ್ ರನ್ನಿಂಗ್ ಬೈ. ಪರ್ಪಲ್ ನೇರಳೆ, ಮೌಂಟೇನ್ಸ್ ಪರ್ವತಗಳು, ರಿವರ್ ನದಿಗಳು. ದೇವರು ಸೃಷ್ಟಿಸಿದ ನದಿಗಳು ನೇರಳೆ ಬಣ್ಣದ ಪರ್ವತಗಳಲ್ಲಿ ಹರಿದು ಬರ್ತವೆ ವಿದ್ಯಾರ್ಥಿಗಳೇ. ದ ಸನ್ಸೆಟ್ ಆ್ಯಂಡ್ ದ ಮಾರ್ನಿಂಗ್, ದೇವರು ಸೂರ್ಯಾಸ್ತವನ್ನು ಸೃಷ್ಟಿಸಿದ್ದಾನೆ, ಹಾಗೆಯೇ ಸೂರ್ಯೋದಯವನ್ನು ಸೃಷ್ಟಿಸಿದ್ದಾನೆ ವಿದ್ಯಾರ್ಥಿಗಳೇ. ಕೇವಲ ಸೂರ್ಯಾಸ್ತವನ್ನು ಮಾತ್ರ ಅಲ್ಲ, ಸೂರ್ಯೋದಯವನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ದ್ಯಾಟ್ ಬ್ರೈಟ್ನೆಸ್ ಆಫ್ ದ ಸ್ಕೈ, ಸೂರ್ಯೋದಯ ಹಾಗೂ ಸೂರ್ಯಾಸ್ತಗಳು ಆಕಾಶವನ್ನು ಪ್ರಕಾಶಮಾನವಾಗಿ ಕಾಣಲು ಸೃಷ್ಟಿಸಿದ್ದಾನೆ. ನೋಡಿ, ಸೂರ್ಯೋದಯ ಸಮಯದಲ್ಲಿ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಆಕಾಶವನ್ನು ನೋಡುವುದೇ ಒಂದು ಚಂದ ವಿದ್ಯಾರ್ಥಿಗಳೇ. ಇನ್ನು 5th ಪ್ಯಾರಾ ನೋಡೋಣ ವಿದ್ಯಾರ್ಥಿಗಳೇ. ದಿ ಕೋಲ್ಡ್ ವಿಂಡ್ ಇನ್ ದ ವಿಂಟರ್, ಚಳಿಗಾಲದಲ್ಲಿ ತಂಪಾದ ಗಾಳಿಯನ್ನು. ಕೋಲ್ಡ್ ತಂಪು, ವಿಂಡ್ ಗಾಳಿ, ವಿಂಟರ್ ಚಳಿಗಾಲ. ದ ಪ್ಲಜೆಂಟ್ ಸಮ್ಮರ್ ಸನ್, ಪ್ಲಜೆಂಟ್ ಆಹ್ಲಾದಕರ, ಸಮ್ಮರ್ ಬೇಸಿಗೆ ಕಾಲದಲ್ಲಿ ಆಹ್ಲಾದಕರ ಸೂರ್ಯನನ್ನು. ದ ರೈಪ್ ಫ್ರೂಟ್ಸ್ ಇನ್ ದ ಗಾರ್ಡನ್, ರೈಪ್ ಮಾಗಿದ, ಫ್ರೂಟ್ಸ್ ಹಣ್ಣುಗಳು, ಗಾರ್ಡನ್ ತೋಟದಲ್ಲಿ ಮಾಗಿದ ಹಣ್ಣಾದ ಹಣ್ಣುಗಳನ್ನು. ಹಿ ಮೇಡ್ ದೆಮ್ ಎವ್ರಿ ಒನ್, ಅಂದರೆ ವಿದ್ಯಾರ್ಥಿಗಳೇ, ದೇವರು ಚಳಿಗಾಲದಲ್ಲಿ ತಂಪಾದ ಗಾಳಿಯನ್ನು ಸೃಷ್ಟಿಸಿದ್ದಾನೆ, ಬೇಸಿಗೆ ಕಾಲದಲ್ಲಿ ಸುಮಧುರವಾದ ಸೂರ್ಯನನ್ನು ಸೃಷ್ಟಿಸಿದ್ದಾನೆ, ಹಾಗೂ ತೋಟದಲ್ಲಿ ರುಚಿ ರುಚಿಯಾದ ಹಣ್ಣುಗಳನ್ನು ಸೃಷ್ಟಿಸಿದ್ದಾನೆ. ವಿದ್ಯಾರ್ಥಿ ಅಂದರೆ ದೇವರು ಎಲ್ಲವನ್ನೂ ಏನು ಮಾಡಿದ್ದಾನೆ, ಸೃಷ್ಟಿಸಿದ್ದಾನೆ. ನಮಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ದೇವರು ಸೃಷ್ಟಿಸಿದ್ದಾನೆ ಎಂದು ಕವಿ ಹೇಳುತ್ತಿದ್ದಾನೆ ವಿದ್ಯಾರ್ಥಿಗಳೇ. 6th ಪ್ಯಾರಾ. ದಿ ಟಾಲ್ ಟ್ರೀಸ್ ಇನ್ ಗ್ರೀನ್ವುಡ್, ಟಾಲ್ ಎತ್ತರ, ಟ್ರೀಸ್ ಮರಗಳು, ಗ್ರೀನ್ವುಡ್ ನಿತ್ಯ ಹರಿದ್ವರ್ಣ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಎತ್ತರವಾದ ಮರಗಳನ್ನು. ದಿ ಮೀಡೋಸ್ ವೇರ್ ವಿ ಪ್ಲೇ, ಮೀಡೋಸ್ ಹುಲ್ಲುಗಾವಲು, ನಾವುಗಳು ಆಟ ಆಡಲು ಹುಲ್ಲುಗಾವಲುಗಳನ್ನು. ದಿ ರಶಸ್ ಬೈ ದಿ ವಾಟರ್, ರಭಸವಾಗಿ ಹರಿಯುವ ನೀರನ್ನು. ಟು ಗ್ಯಾದರ್ ಎವ್ರಿ ಡೇ, ನೋಡಿ ವಿದ್ಯಾರ್ಥಿಗಳೇ, ರಭಸವಾಗಿ ಹರಿಯುವ ನೀರು ಒಂದೆಡೆ ಸೇರಿ ನದಿಯಾಗಿ ಹರಿಯುತ್ತದೆ. ಇವುಗಳೆಲ್ಲವನ್ನೂ ಸೃಷ್ಟಿಸಿದವರು ಬೇರೆ ಯಾರೂ ಅಲ್ಲ, ದೇವರು. ನಮಗಾಗಿ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಸೃಷ್ಟಿಸಿದ್ದಾನೆ, ಆಟ ಆಡಲು ಹುಲ್ಲುಗಾವಲನ್ನು ಸೃಷ್ಟಿಸಿದ್ದಾನೆ, ಹಾಗೂ ರಭಸವಾಗಿ ಹರಿಯಲು ನದಿಗಳನ್ನು ಸೃಷ್ಟಿಸಿದ್ದಾನೆ. ಇವೆಲ್ಲವೂ ಯಾರಿಗಾಗಿ ವಿದ್ಯಾರ್ಥಿಗಳೇ, ನಮಗಾಗಿ ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಇನ್ನು ಲಾಸ್ಟ್ ಪ್ಯಾರಾ ನೋಡೋಣ ವಿದ್ಯಾರ್ಥಿಗಳೇ. ಹಿ ಗೇವ್ ಅಸ್ ಐಸ್ ಟು ಸಿ ದೆಮ್, ಐಸ್ ಕಣ್ಣುಗಳು, ಸಿ ನೋಡು. ದೇವರು ತಾನು ಸೃಷ್ಟಿಸಿರುವ ಎಲ್ಲವನ್ನೂ ನೋಡಿ ಆನಂದಿಸಲು ಕಣ್ಣುಗಳನ್ನು ನೀಡಿದ್ದಾನೆ. ಆ್ಯಂಡ್ ಲಿಪ್ಸ್ ದ್ಯಾಟ್ ವಿ ಮೈಟ್ ಟೆಲ್, ಲಿಪ್ಸ್ ತುಟಿಗಳು, ಮೈಟ್ ಶಕ್ತಿ, ಟೆಲ್ ಮಾತನಾಡು. ದೇವರು ತಾನು ಸೃಷ್ಟಿಸಿದವರ ಬಗ್ಗೆ ಮಾತನಾಡಲು ಶಕ್ತಿಯುತವಾದ ತುಟಿಗಳನ್ನು ಕೂಡ ನೀಡಿದ್ದಾನೆ. ಹೌ ಗ್ರೇಟ್ ಈಸ್ ಗಾಡ್ ಆಲ್ ಮೈಟಿ, ಇವುಗಳೆಲ್ಲವನ್ನೂ ಸೃಷ್ಟಿಸಿದ ಸರ್ವಶಕ್ತನಾದ ದೇವರು ಎಷ್ಟೊಂದು ದೊಡ್ಡವನಲ್ಲವೇ. ಆಲ್ ಮೈಟಿ ಸರ್ವಶಕ್ತ. ಹೂ ಹ್ಯಾಸ್ ಮೇಡ್ ಆಲ್ ಥಿಂಗ್ಸ್ ವೆಲ್, ಯಾರು ಸೃಷ್ಟಿಸಿದರು ಈ ಸುಂದರವಾದ ಹಾಗೂ ಚೆನ್ನಾಗಿರುವ ವಸ್ತುಗಳನ್ನು, ನಾವುಗಳೇ ಅಲ್ಲ, ಸರ್ವಶಕ್ತನಾದ ದೇವರು. ವಿದ್ಯಾರ್ಥಿಗಳೇ ಒಟ್ಟಿನಲ್ಲಿ ದೇವರು ಅಂದರೆ ಅಥವಾ ಪ್ರಕೃತಿ ನಮಗಾಗಿ ಅಗತ್ಯವಿರುವ ವಸ್ತುಗಳನ್ನು ಸೃಷ್ಟಿಸಿದೆ, ಹಾಗೂ ನಮ್ಮಗಳನ್ನು ಸೃಷ್ಟಿಸಿದೆ. ಸರಿಯಾಗಿ ಸಮರ್ಪಕವಾಗಿ ಬಳಸಿಕೊಂಡರೆ ನಾವು ಮುಂದೆ ಅವುಗಳನ್ನು ನಿರಂತರವಾಗಿ ಬಳಸಿಕೊಳ್ಳಬಹುದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪದ್ಯದ ಸಾರಾಂಶವನ್ನು ಹಾಗೂ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ಈಗ ಪದ್ಯದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ವಾಟ್ ಥಿಂಗ್ಸ್ ಆರ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಆಸ್ ಶೋನ್ ಇನ್ ದ ಪೋಯಮ್ ಅಕಾರ್ಡಿಂಗ್ ಟು ದ ಪೋಯೆಟ್? All things created by God are bright and beautiful. Who made them all? The Lord God made them all. What is the difference between the man who is in his castle and the one who is at his gate? The rich man in his castle in high in status. The man at his gate is low in status. 4th question. Why according to the poet did he give us eyes and lips? He gave us eyes to see them and lips to tell how great God Almighty the Creator is. Fill in the blanks. First one, flowers. Second one, birds. Sea, lovely. Fourth one, sunset. Pick out all the rhyming words from the poem. Small, all, tall. By, sky, tie. Sings, wings, king.
play, day, clay, gate, estate, state, tell, well, sell. The poem celebrates both nature and the omnipotence of the creator. Can you suggest another title to the poem? God is great. First one. Second one, the creator. Next, are all the things in this world bright and beautiful? Yes, all the things are really bright and beautiful in this world. Do you agree with the poet's view that God has rightly made some human beings wealthy and other poor? Yes, I agree with the poet. Can we justify the inequality that exists in the society? Man's life on earth is by God. God judges many by his deeds and bless him with a right life. How do you think poverty can be eliminated? Poverty can be eliminated by hard work of a person. Man must have a goal and he rise and stop it not till the goal in achieved. Fill in the blanks to get a brief summary of the poem. First one, this poem tells us how great God is. He has given us eyes to see and ears to listen and lips to tell. God controls the rich and the poor. He has made everything and has made all things wonderful. ಮ್ಯಾಚ್ ದಿ ಡಿಸ್ಕ್ರೈಬಿಂಗ್ ಕಾಲಮ್ಸ್. ನಾನು ಆಲ್ರೆಡಿ ನಿಮಗೆ ಮ್ಯಾಚ್ ಮಾಡಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ, ನೀವು ಅದನ್ನು ಬರೆದುಕೊಳ್ಬೋದು. ಗ್ಲೋಯಿಂಗ್ ಕಲರ್ಸ್, ಬ್ರೈಟ್ ಥಿಂಗ್ಸ್, ಸ್ಮಾಲ್ creatures, tiny wings, rich man, cold winds, pleasant summer, tall trees. ವಿದ್ಯಾರ್ಥಿಗಳೇ, what do you know about the word bright? Complete the web diagram below. ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ವಿದ್ಯಾರ್ಥಿಗಳೇ, ನೀವು ಕೂಡ ಈ ಥರ ಚಿತ್ರಗಳನ್ನ ತೆಗಿಬೋದು ವಿದ್ಯಾರ್ಥಿ. ಫಸ್ಟ್ ಒನ್ ಬ್ರೈಟ್ ಪಿಕ್ಚರ್, ಒಂದು ಯಾವುದಾದ್ರು ಬ್ರೈಟ್, ನಾನು ಸೂರ್ಯನ ಚಿತ್ರವನ್ನು ತೆಗಿದ್ದೀನಿ ವಿದ್ಯಾರ್ಥಿಗಳೇ, ನೀವು ಯಾರಾದರೂ ಬೇರೆ ಚಿತ್ರವನ್ನು ಸ್ಟಾರ್ನ ತೆಗಿಬೋದು ವಿದ್ಯಾರ್ಥಿ, ಏನಾದರೂ ಒಂದು ಚಿತ್ರವನ್ನು ತೆಗಿಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್, ಅರುಣ್ ಈಸ್ ಎ ಬ್ರೈಟ್ ಸ್ಟೂಡೆಂಟ್. ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಯಾವ್ದು ಬರ್ತದೆ ವಿದ್ಯಾರ್ಥಿಗಳೇ? ಅಡ್ಜೆಕ್ಟಿವ್ಸ್. ಯಾವುದು? ಬ್ರೈಟ್ ಅನ್ನೋದು. ನೆಕ್ಸ್ಟ್ ಬ್ರೈಟ್ ದ ಅಪೋಸಿಟ್ ವರ್ಡ್ ಡಲ್. ನೆಕ್ಸ್ಟ್ ನೋಡ್ರಿ, ಬ್ರೈಟ್ ದ ರೈಮಿಂಗ್ ವರ್ಡ್ಸ್ ಯಾವುದು? ರೈಟ್, ಫ್ಲೈಟ್, ಟೈಟ್. ಅದರ ಅರ್ಥ ಏನಪ್ಪ ಕನ್ನಡದಲ್ಲಿ ಅಂದರೆ ಪ್ರಕಾಶ, ಬೆಳಕು ಅಂತ ಅರ್ಥ ವಿದ್ಯಾರ್ಥಿಗಳೇ. ಇನ್ನು ಸೆಂಟೆನ್ಸ್ನ ಬಳಕೆ ಮಾಡಿಕೊಂಡಾಗ ಪ್ಲೀಸ್ ಲುಕ್ ಎಟ್ ದಿ ಬ್ರೈಟ್ ಪಿಕ್ಚರ್. ವಿದ್ಯಾರ್ಥಿಗಳೇ, ಇದನ್ನು ನೀವು ಇಲ್ಲಿಗೆ ಸರಿಯಾಗಿ ಬರೆದುಕೊಳ್ಬೇಕು. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿ, ಲುಕ್ ಎಟ್ ದಿ ವರ್ಡ್ ಫ್ಲವರ್, ಕಂಪ್ಲೀಟ್ ದ ಪ್ರೇಸಸ್ ಯೂಸಿಂಗ್ ದ ಅಡ್ಜೆಕ್ಟಿವ್ಸ್. ಇಲ್ಲಿ ಕೆಲವೊಂದು ಅಡ್ಜೆಕ್ಟಿವ್ಸ್ ಅನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ, ಅವುಗಳನ್ನ ಬಳಕೆ ಮಾಡಿಕೊಂಡು ಕೆಳಗಿನ ಸೆಂಟೆನ್ಸ್ಗಳನ್ನ ಪೂರ್ಣ ಮಾಡಬೇಕು. ನಾವು ಆಲ್ರೆಡಿ ಪೂರ್ಣ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಎ ಫ್ಲವರ್, ನೀವು ಬ್ಯೂಟಿಫುಲ್ ಅನ್ನು ಬರೀಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆ್ಯಸ್ ಕೋಲ್ಡ್ ಆ್ಯಸ್ ಐಸ್, ಆ್ಯಸ್ ವೈಟ್ ಆ್ಯಸ್ ಮಿಲ್ಕ್, ಆ್ಯಸ್ ಸ್ಲೋ ಆ್ಯಸ್ ಸ್ನೇಲ್, ಆ್ಯಸ್ ಬ್ಲ್ಯಾಕ್ ಆ್ಯಸ್ ಕೋಲ್, ಆ್ಯಸ್ ಸ್ಮಾಲ್ ಆ್ಯಸ್ ಎ ಮೌಸ್, ಆ್ಯಸ್ ಬ್ಲೈಂಡ್ ಆ್ಯಸ್ ಎ ಬ್ಯಾಟ್. ಏಡ್ತ್ ಒನ್, ಆ್ಯಸ್ ಕ್ಯೂಟ್ ಆ್ಯಸ್ ಎ ರ್ಯಾಬಿಟ್, ಆ್ಯಸ್ ಕ್ರೂಯಲ್ ಆ್ಯಸ್ ಎ ಲಯನ್, ಆ್ಯಸ್ ಕ್ಲೆವರ್ ಆ್ಯಸ್ ಎ ಫಾಕ್ಸ್, ಆ್ಯಸ್ ಸ್ಪೀಡ್ ಆ್ಯಸ್ ಎ ವೂಲ್ಫ್, ಆ್ಯಸ್ ವೈಟ್ ಆ್ಯಸ್ ಎ ಲ್ಯಾಮ್, ಆ್ಯಸ್ ಪ್ರೆಟ್ಟಿ ಆ್ಯಸ್ ಎ ಪಿಕಾಕ್. ವಿದ್ಯಾರ್ಥಿಗಳೇ, ಪದ್ಯದ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಂಡಿದ್ದೀರಿ. ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಕೂಡ ಈ ವಿಡಿಯೋನ ವೀಕ್ಷಿಸುವ ಅನುಕೂಲ ಮಾಡಿಕೊಡಿ. ವಿದ್ಯಾರ್ಥಿಗಳೇ, ರಾಮ್ ಟ್ಯೂಷನ್ ಕ್ಲಾಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.